ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ದೈಹಿಕ ಶುಚಿತ್ವದ ಬಗ್ಗೆ ಮಾತನಾಡೋಣ. ನಿಂಬೆ ಎಲೆ, ಬೇವಿನ ಎಲೆ, ನೇರಳೆ ಚಕ್ಕೆಗಳನ್ನು ಜಜ್ಜಿ ಹಾಕಿ ಕುದಿಸಿದ ನೀರಿನಿಂದ ಸ್ನಾನ ಮಾಡಿದರೆ ಮೈಯ ದುರ್ಗಂಧ ದೂರವಾಗುವುದಲ್ಲದೆ ಬೆವರು ಸಾಲೆಯೂ ಹೋಗುತ್ತದೆ. ಸೀತಾಫಲ ಬೀಜವನ್ನು ನುಣ್ಣಗೆ ತಿರುವಿ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಹೇನುಗಳು ಇಲ್ಲವಾಗುತ್ತದೆ. ಮೈಗೆ ಹಚ್ಚುವ ಸಾಬೂನನ್ನು ಉಪಯೋಗಿಸುವಾಗ ಸ್ವಲ್ಪ ತೊಳೆದು ಉಪಯೋಗಿಸಿ. ಕಾರಣ ಬೇರೆಯವರ ಮೈಯಲ್ಲಿರುವ ಹುರುಕಲು ಕಜ್ಜಿಗಳು ನಮಗೆ ತಗುಲಬಾರದು. ಹೆಸರು, ಕಡಲೆ, ಕೆಂಪು ಬೇಳೆಗಳಲ್ಲಿ ಯಾವುದಾದರೂ ಒಂದು ಹಿಟ್ಟನ್ನು ಹಾಲಿನಲ್ಲಿ ಕಲಸಿ ಮುಖಕ್ಕೆಲ್ಲ ಲೇಪಿಸಿ 10 ನಿಮಿಷಗಳ ನಂತರ ತಣ್ಣೀರಿನಲ್ಲಿ ತೊಳೆಯಿರಿ. ಬೇಕಿದ್ದರೆ ಅರಶಿನ ಮತ್ತು ಶ್ರೀಗಂಧದ ಚೂರ್ಣವನ್ನು ಬೆರೆಸಿಕೊಳ್ಳಿ. ಮೈಯಲ್ಲಿ ಎಲ್ಲಾದರೂ ಬಹಳ ದಿನಗಳಿಂದ ತುರಿಕಜ್ಜಿ ಇದ್ದರೆ ಆ ಸ್ಥಳದಲ್ಲಿ ಸೀಗೆ ಪುಡಿಯಿಂದ ಚೆನ್ನಾಗಿ ಉಜ್ಜಿ ತೊಳೆದು ತೆಂಗಿನೆಣ್ಣೆ ಸವರಿ ಬಿಡಿ. 4 ದಿನ ಹಾಗೆ ಮಾಡಿ ನೋಡಿ. 5ನೆಯ ದಿನ ತುರಿಕಜ್ಜಿ ಇರದು. ಹಲ್ಲು ಹೊಂಬಣ್ಣಕ್ಕೆ ತಿರುಗಿ ಯಾವುದೇ ಟೂತ್ಪೇಸ್ಟ್ ಹಾಕಿ ಉಜ್ಜಿದರೂ ಆ ಬಣ್ಣ ಹೋಗದಿದ್ದರೆ ಭತ್ತದ ಹೊಟ್ಟಿನ ಬೂದಿ, ಉಪ್ಪು ಎರಡನ್ನು ಮಿಶ್ರಣ ಮಾಡಿ ಹಲ್ಲುಗಳನ್ನು ಉಜ್ಜುತ್ತಾ ಬನ್ನಿ. ಸ್ನಾನದ ನೀರಿನಲ್ಲಿ ಯಾವಾಗಲೂ ಕೊಂಚ ಅಡುಗೆ ಸೋಡಾ ಹಾಕಿಕೊಳ್ಳಿ. ಸ್ನಾನ ಮಾಡಿದ ಬಳಿಕ ಇನ್ನೂ ಹೆಚ್ಚು ಉಲ್ಲಾಸದಿಂದ ಇರುವಿರಿ. ಹಲ್ಲು ಮುತ್ತಿನ ಹಾಗೆ ಹೊಳೆಯಬೇಕಾದರೆ ವಾರಕ್ಕೊಮ್ಮೆ ನಿಂಬೆಹಣ್ಣಿನ ರಸದಲ್ಲಿ ಉಪ್ಪು ಸೇರಿಸಿ ಹಲ್ಲುಜ್ಜಿದರೆ ಹಲ್ಲುಗಳು ಹಳದಿ ಬಣ್ಣದ ಪಾಚಿಯನ್ನು ನೇಗಿಸಿಕೊಂಡು ಹೊಳೆಯುತ್ತದೆ. ತಲೆಗೆ ಸ್ನಾನ ಮಾಡುವ ಹಿಂದಿನ ರಾತ್ರಿಯೇ 1 ಬಟ್ಟಲು ನೀರಿನಲ್ಲಿ ಮೆತ್ತೆಯನ್ನು ನೆನೆ ಹಾಕಿ. ಬೆಳಿಗ್ಗೆ ಹೊತ್ತಿಗೆ ಚೆನ್ನಾಗಿ ನೆನೆದಿರುತ್ತದೆ. ಅದನ್ನು ನುಣ್ಣಗೆ ರುಬ್ಬಿ ತಲೆಗೆ ಹಚ್ಚಿಕೊಂಡು 1 ಗಂಟೆಯ ನಂತರ ಸ್ನಾನ ಮಾಡಿದರೆ ಕೂದಲು ಉದುರುವುದು ಕಡಿಮೆಯಾಗುತ್ತದೆ. ಉಗುರುಗಳನ್ನು ಸೋಪಿನೊಳಕ್ಕೆ ಉಜ್ಜಿದರೆ ಸೋಪು ಒಳಕ್ಕೆ ಸೇರಿಕೊಳ್ಳುವುದು. ಅನಂತರ ಸೋಪನ್ನು ತೆಗೆದರೆ ಅದರ ಜೊತೆ ಕೊಳೆಯೂ ಬರುವುದು. ಚಳಿಗಾಲದಲ್ಲಿ ಸ್ನಾನ ಮಾಡುವ ಮುಂಚೆ ನೀರಿಗೆ ಸೀಬೆ ಎಲೆ, ದಾಳಿಂಬೆ ಎಲೆ ಒಂದೊಂದು ಹಿಡಿ ಹಾಕಿ ಸ್ನಾನ ಮಾಡಿ. ಇದರಿಂದ ಕೈಕಾಲು ಚುಮುಗಡುವುದು ನಿಂತು ಹಿತವಾಗುತ್ತದೆ. 1 ಬಟ್ಟಲು ಅಕ್ಕಿ, ಅದರ ಸಮಕ್ಕೆ ಮೆತ್ತೆ, ಇವುಗಳನ್ನು ಬೀಸಿದ ಹಿಟ್ಟಿಗೆ 200 ಗ್ರಾಂ ಸೀಗೆ ಪುಡಿಯನ್ನು ಬೆರೆಸಿಟ್ಟುಕೊಂಡು ಎಣ್ಣೆ ಸ್ನಾನಕ್ಕೆ ಉಪಯೋಗಿಸಿದರೆ ತಂಪು ಮತ್ತು ಕೂದಲು ಉದುರುವುದು ನಿಲ್ಲುತ್ತದೆ. ಇದರ ಜೊತೆಗೆ ಅನ್ನದ ಗಂಜಿಯನ್ನು ಉಪಯೋಗಿಸಬಹುದು. 1 ನಿಂಬೆಹಣ್ಣಿನ ರಸಕ್ಕೆ 1 ಟೀ ಚಮಚ ಜೇನುತುಪ್ಪ ಬೆರೆಸಿ ಉಬ್ಬು ಕಣ್ಣಿನ ರೆಪ್ಪೆಗಳನ್ನು ಬಿಟ್ಟು ಉಳಿದೆಲ್ಲ ಮುಖಭಾಗಕ್ಕೂ ಸವರಿ 15 ನಿಮಿಷ ನೆನೆಸಿ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಅಕ್ಕಿ ಹಿಟ್ಟಿನಿಂದ ಮುಖ ತೊಳೆಯಿರಿ. ಇದರಿಂದ ಚರ್ಮ ಕಾಂತಿಯುತವಾಗುತ್ತದೆ. ಹಿಂಡಿದ ನಿಂಬೆ ಸಿಪ್ಪೆಗಳನ್ನು ಹಾಕಿ ನೀರು ಕುದಿಸಿ ಅದರಲ್ಲಿ ಸೀಗೆ ಪುಡಿ ಕಲಸಿಟ್ಟುಕೊಂಡು ತಲೆಗೆ ಹಚ್ಚಿಕೊಳ್ಳಬಹುದು. ಮುಖದ ಶುಚಿತ್ವಕ್ಕೆ ಹತ್ತಿಯನ್ನು ಬಳಸಿ ಮುಖವನ್ನು 2 ಬಾರಿ ಕ್ಲೀನಿಂಗ್ ಮಿಲ್ಕ್ನಿಂದ ಶುಚಿ ಮಾಡಿ. ಮುಖಕ್ಕೆ ಕ್ಲೀನಿಂಗ್ ಮಿಲ್ಕ್ ಹಚ್ಚಿ ವರ್ತುಲಾಕಾರದಲ್ಲಿ ಮತ್ತು ಮೇಲ್ಮುಖವಾಗಿ ಮಸಾಜ್ ಮಾಡಿ. 3 ಲೋಟ ನೀರಿಗೆ 1 ಟೇಬಲ್ ಚಮಚ ಟೀ ಸೊಪ್ಪು ಹಾಕಿ ಕುದಿಸಿ ಈ ಬಿಸಿ ಟೀ ನೀರಿನ ಹಬೆಗೆ 5 ನಿಮಿಷ ಮುಖ ಒಡ್ಡಿ. ನಿಂಬೆಹಣ್ಣಿನ ರಸ ಹಿಂಡಿದ ಸಿಪ್ಪೆಯಿಂದ ಮುಖಕ್ಕೆ ನೌರಾಗಿ ಸವರಿ ಕಡಲೆ, ಹೆಸರು, ಬೀಸಿದ ಹಿಟ್ಟಿನಿಂದ ಮುಖ ತೊಳೆದರೆ ಮೊಡವೆ ಕಾಟ ದೂರವಾಗುತ್ತದೆ. ಶಂಖವನ್ನು ನೀರಿನಲ್ಲಿ ತೇದು ಹಚ್ಚಿದರೆ ಮೊಡವೆಗಳು ಇಲ್ಲವಾಗುತ್ತದೆ. ನೇರಳೆ ಹಣ್ಣಿನ ಬೀಜವನ್ನು ಹಾಲಿನಲ್ಲಿ ಗಂಧದಂತೆ ತೇದು ಮುಖಕ್ಕೆ ಹಚ್ಚುತ್ತಾ ಬಂದರೆ ಮುಖದ ಮೇಲಿನ ಮೊಡವೆ ಕಡಿಮೆಯಾಗುತ್ತದೆ. ಅಥವಾ ಹಳೆ ಎಳ್ಳು ಹಿಂಡಿಯನ್ನು ಗೋಮೂತ್ರದಲ್ಲಿ ಅರೆದು ಹಚ್ಚಿದರೂ ಸಹ ಗುಣಕಾರಿಯಾಗುವುದು. ಮೊಡವೆ ಗುಳ್ಳೆಗಳಿಂದ ಕಣ್ಣಿನ ಕೆಳಭಾಗವು ಕಪ್ಪಿಟ್ಟಿದ್ದರೆ ಹಾಲಿಗೆ ಅರಶಿನ ಪುಡಿಯನ್ನು ಬೆರೆಸಿ ಅಥವಾ ಜಾಯಿಕಾಯಿಯನ್ನು ನೀರಿನಲ್ಲಿ ತೇದು ಮುಖಕ್ಕೆ ಹಚ್ಚಿದರೆ ಕಪ್ಪು ಕಲೆ ಮಾಯವಾಗುತ್ತದೆ. ಅರಶಿನ ಪುಡಿಯನ್ನು ಹಾಲಿನೊಂದಿಗೆ ಕಲಸಿ ಮುಖಕ್ಕೆ ಲೇಪಿಸಿಕೊಂಡರೆ ಮುಖದ ಮೇಲಿನ ಮೊಡವೆಗಳು ಮಾಯವಾಗಿ ಕಳೆಗಳು ಮಾಸಿ ಹೋಗುತ್ತದೆ. ಹಾಲಿನ ಕೆನೆ, ಮೊಸರಿನ ಕೆನೆ ಎರಡನ್ನೂ ಬೆರೆಸಿ ಲೇಪಿಸಿದರೆ ಮೊಡವೆಗಳು ಗುಣವಾಗುತ್ತದೆ. ಚರ್ಮವು ನಯವಾಗುತ್ತದೆ. ಉಪ್ಪನ್ನು ಕಡಿಮೆ ಸೇವಿಸುವುದರಿಂದ ಮೊಡವೆಗಳು ಏಳುವುದು ಕಡಿಮೆಯಾಗುತ್ತದೆ. ನಿಮ್ಮ ಕೈಗಳು ಮೃದುವಾಗಬೇಕಾದರೆ ರಾತ್ರಿ ವೇಳೆ ಅಂಗೈಗಳಿಗೆ ತುಸು ಕೊಬ್ಬರಿ ಎಣ್ಣೆ ಹಚ್ಚಿಕೊಳ್ಳಿ. ಏನು ಮಾಡಿದರೂ ಉಗುರುಗಳು ಮೆತ್ತಗಾಗಿ ಬಿದ್ದು ಹೋಗುತ್ತಿದ್ದರೆ ಬಾಧೆ ಪಡಬೇಕಾಗಿಲ್ಲ. ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಗುರುಗಳ ಮೇಲೆ ಉಜ್ಜಿ ನೋಡಿ. ಪನ್ನೀರು ತೆಗೆದುಕೊಂಡು ಕಣ್ಣಿಗೆ ಹತ್ತಿರ ಹಿಡಿದು ರೆಪ್ಪೆಗಳನ್ನು ಅದರಲ್ಲಿ ಅಲ್ಲಾಡಿಸಿದರೆ ಕಣ್ಣುಗಳು ಶುಭ್ರವಾಗುತ್ತದೆ. ಬೆಂದ ಆಲೂಗಡ್ಡೆ ಬೆಣ್ಣೆಯನ್ನು ಸ್ವಲ್ಪ ತೆಗೆದುಕೊಂಡು ನೊರೆ ತೆಗೆಯುವಂತೆ ಕೈ ಉಜ್ಜಿ. ಇದು 5 ನಿಮಿಷ ನಂತರ ತುಸು ಬಿಸಿ ನೀರಿನಲ್ಲಿ ಸೀಗೆ ಪುಡಿಯಿಂದ ಜಿಡ್ಡು ಹೋಗಿಸಿ ತೊಳೆದರೆ ಮೃದುವಾದ ಅಂಗೈ ನಿಮ್ಮದಾಗುವುದು. ನಂಜಲು ಬಟ್ಟಲು ಹೂವಿನ ರಸವನ್ನು ಶುಭ್ರವಾದ ಬಿಳಿಯ ಬಟ್ಟೆಯ ಮೇಲೆ ಪ್ರತಿದಿನ ಹಿಂಡಿ ಬಿಸಿಲಿನಲ್ಲಿಡಿ. ಹೀಗೆ 8-10 ದಿನಗಳು ಅದೇ ಬಟ್ಟೆಯಲ್ಲಿ ಹಿಂಡಿ ನಂತರ ಬಟ್ಟೆಯಿಂದ ಬತ್ತಿ ಮಾಡಿ ಹರಳೆಣ್ಣೆಯ ದೀಪದಲ್ಲಿ ಉರಿಸಿ.
ದೀಪಕ್ಕೆ ಯಾವುದಾದರೂ ಪಾತ್ರೆಯನ್ನು ಬೋರಲಾಗಿ ಹಿಡಿದು ದೀಪದ ಉರಿಯಿಂದ ಬರುವ ಕಾಡಿಗೆಯನ್ನು ಸಂಗ್ರಹಿಸಿಡಿ. ಪಾತ್ರೆಗೆ ಹಿಡಿದ ಕಪ್ಪಾದ ಮಸಿಯನ್ನು ತೆಗೆದು 4-6 ಹನಿಗಳಷ್ಟು ಹರಳೆಣ್ಣೆಯನ್ನು ಕಲಸಿದರೆ ಕಣ್ಣಿನ ಕಾಡಿಗೆಯನ್ನು ಮನೆಯಲ್ಲೇ ತಯಾರಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ